ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಸರಗೋಡು ನಗರದಲ್ಲಿ ನಿಯಂತ್ರಣ ತಪ್ಪಿ ಆಟೋ ರಿಕ್ಷಾ ಪಲ್ಟಿ, ಆಟೋ ಚಾಲಕ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ಗಾಯ. ಕಾಂಜಂಗಾಡು ವಡಗರ ಮುಕ್ಕಿನಲ್ಲಿ ಅನ್ಯ ರಾಜ್ಯದ ಕಾರ್ಮಿಕನೊಬ್ಬನಿಗೆ ಚಾಕುವಿನಿಂದ ಇರಿದ ಘಟನೆ. ಪಶ್ಚಿಮ ಬಂಗಾಳದ ನಿವಾಸಿ ಉತ್ತಮದ ಇರಿತಕ್ಕೆ ಒಳಗಾದ ಅಸಹಾಯಕ, ಗಂಭೀರ ಗಾಯಗೊಂಡು ಗಾಯಾಳು ಪರಿಯಾರಂ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ದಾಖಲು. ಮರಳಿ ಕಣ್ಣೂರಿಗೆ ಸ್ತ್ರೀ ಶಕ್ತಿ ಲಾಟರಿಯ ಮೊದಲ ಬಹುಮಾನ. ಪೈಎನ್ ಲಾಟರಿಯ ಉಪ ಏಜೆಂಟ್ ಹೊಸಂಗಡಿಯ ಅಮ್ಮ ಲಾಟರಿ ಏಜೆನ್ಸಿ ಮೂಲಕ ಮಾರಾಟವಾದ ಟಿಕೆಟ್ಗೆ 1 ಕೋಟಿ ರೂಪಾಯಿ ಲಭ್ಯ. ಕಾಸರಗೋಡು ಬೇಡಗ ಪೊಲೀಸ್ ಠಾಣಾ ವ್ಯಾಪ್ತಿಯ ತೋರೋತ್ನಲ್ಲಿ ವಿಷ ದೇಹಕ್ಕೆ ಪ್ರವೇಶಿಸಿ 19 ವರ್ಷದ ಬಾಲಕಿ ದಾರುಣ ಅಂತ್ಯ. ತೋರೋತ್ ನಟಿ ಅಶೋಕನ್ ಅವರ ಪುತ್ರಿ ಟಿ ಅನುಶ್ವರ ಮೃತಪಟ್ಟ ದುರ್ದೈವಿ. ದೇರಂಬಳ ಕಾಂಕ್ರೀಟ್ ಸೇತುವೆ ಕುಸಿದು ವರ್ಷಗಳೇ ಕಳೆದರೂ ಪುನರ್ನಿರ್ಮಾಣ ಕಾರ್ಯ ಸ್ಥಗಿತ. ಪುನರ್ನಿರ್ಮಾಣ ಪ್ರಕ್ರಿಯೆಯನ್ನು ಪ್ರಾರಂಭಿಸದಿರುವುದು ಜನರಿಗೆ ಮಾಡಿದ ದೊಡ್ಡ ಅನ್ಯಾಯವಾಗಿದೆ. ಬಿಜೆಪಿ ಕಾಸರಗೋಡು ಜಿಲ್ಲಾಧ್ಯಕ್ಷೆ ಎಂಎಲ್ ಅಶ್ವಿನಿ ಆರೋಪ. ಆಚರಿಸಲಾಯಿತು ಸಿಪಿಐಎಂ ಸ್ಥಾಪಕ ಮುಖಂಡ ಮಾಜಿ ಮುಖ್ಯಮಂತ್ರಿ ವಿಎಸ್ ಅಚ್ಯುತಾನಂದನ್ ಅವರ ಮೊದಲ ಸಂಸ್ಮರಣಾ ಕಾರ್ಯಕ್ರಮ. ಕಾಸರಗೋಡು ಸ್ಥಳೀಯ ಸಮಿತಿಯ ಆಶ್ರಯದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಎಂ ರಾಜಗೋಪಾಲನ್ ಅವರಿಂದ ಕಾರ್ಯಕ್ರಮದ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ನಗರದಲ್ಲಿ ನಿಯಂತ್ರಣ ತಪ್ಪಿದ ಆಟೋ ರಿಕ್ಷಾ ಮಗುಚಿ ಶಾಲಾ ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ. ಟೌನ್ ಯುಪಿ ಶಾಲೆ ಹಾಗೂ ಮೆಡೋನಾ ಎಯುಪಿ ಶಾಲೆಯ ವಿದ್ಯಾರ್ಥಿಗಳಿಗೆ ಈ ದುರ್ಘಟನೆಯಲ್ಲಿ ಸಣ್ಣಪುಟ್ಟ ಗಾಯಗಳಾಗಿವೆ. ಅಪಘಾತದ ಸಿಸಿಟಿವಿ ದೃಶ್ಯಾವಳಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಕಾಸರಗೋಡು ನಗರದಲ್ಲಿ ಬುಧವಾರ ಬೆಳಗ್ಗೆ 9:45 ಸುಮಾರಿಗೆ ಶಾಲಾ ಮಕ್ಕಳನ್ನು ಕರೆದೊಯ್ಯುತ್ತಿದ್ದ ಆಟೋ ರಿಕ್ಷಾ ನಿಯಂತ್ರಣ ತಪ್ಪಿ ಪಲ್ಟಿಯಾದ ಘಟನೆ ಸಂಭವಿಸಿದೆ. ಕಾಸರಗೋಡು ಎಂಜಿ ರಸ್ತೆಯ ಪೋರ್ಟ್ ರಸ್ತೆ ಜಂಕ್ಷನ್ ತಲುಪಿದಾಗ ಆಟೋ ರಿಕ್ಷಾ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಅಪಘಾತದಲ್ಲಿ 7 ವಿದ್ಯಾರ್ಥಿಗಳು ಹಾಗೂ ಆಟೋ ಚಾಲಕ ಉಮೇಶ್ ಗಾಯಗೊಂಡಿದ್ದಾರೆ. ಅವರನ್ನು ಜನರಲ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಾಸರಗೋಡು ನಗರದ 2 ಯುಪಿ ಶಾಲೆಗಳ ವಿದ್ಯಾರ್ಥಿಗಳಾಗಿದ್ದಾರೆ ಗಾಯಗೊಂಡವರು. ಮಡೋನಾ ಎಯುಪಿ ಶಾಲೆಯ ವಿದ್ಯಾರ್ಥಿಗಳಾದ ಆರಾಧ್ಯ, ಅಥರ್ವ, ಅರ್ವಿನ್ ಹಾಗೂ ಕಾಸರಗೋಡು ಟೌನ್ ಮುನ್ಸಿಫ್ ಸರ್ಕಾರಿ ಯುಪಿ ಶಾಲೆಯ ವಿದ್ಯಾರ್ಥಿಗಳಾದ ಮರಿಯಂ, ದೀಪ್ನಾ, ಅನುಶ್ವರ ಹಾಗೂ ಇಎನ್ ಸುನಿಲ್ ಗಾಯಗೊಂಡ ವಿದ್ಯಾರ್ಥಿಗಳು. ಪಳ್ಳಂ ಟಿಎಯುಪಿ ಶಾಲೆಯ ರಿಯಾ ಯಾವುದೇ ಗಾಯಗಳಿಲ್ಲದೆ ಪಾರಾಗಿದ್ದಾರೆ. ಅಪಘಾತದ ಸಿಸಿಟಿವಿ ದೃಶ್ಯಾವಳಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಅಪಘಾತ ತಿಳಿದ ಬಳಿಕ ವಿದ್ಯಾರ್ಥಿಗಳ, ಶಾಲೆಗಳ ಶಿಕ್ಷಕರು ಹಾಗೂ ಪೋಷಕರು ಸೇರಿದಂತೆ ಅನೇಕ ಜನರು ಕಾಸರಗೋಡು ಜನರಲ್ ಆಸ್ಪತ್ರೆಗೆ ತಲುಪಿದರು. ಮಕ್ಕಳ ಗಾಯಗಳು ಗಂಭೀರವಾಗಿಲ್ಲ ಎಂದು ಆಸ್ಪತ್ರೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಂಜಂಗಾಡು ವಡಗರ ಮುಕ್ಕಿನಲ್ಲಿ ಅನ್ಯ ರಾಜ್ಯದ ಕಾರ್ಮಿಕನೊಬ್ಬನಿಗೆ ಚಾಕುವಿನಿಂದ ಇರಿದ ಘಟನೆಯೊಂದು ನಡೆದಿದೆ. ಪಶ್ಚಿಮ ಬಂಗಾಳದ ನಿವಾಸಿ ಉತ್ತಮ ದತ್ ಇರಿತಕ್ಕೆ ಒಳಗಾದ ಅಸಹಾಯಕ. ಘಟನೆಯಲ್ಲಿ ಗಂಭೀರ ಗಾಯಗೊಂಡ ಅವರನ್ನು ಪರಿಯಾರಂ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಉತ್ತಮ ದತ್ತಿನೊಂದಿಗೆ ವಾಸಿಸುವ ಇಮಾನುಲ್ ಈ ಕೃತ್ಯ ನಡೆಸಿದ್ದಾನೆ. ಕಾಂಜಂಗಾಡು ವಡಗರ ಮುಕ್ಕು ಎಂಬಲ್ಲಿ ಅನ್ಯ ರಾಜ್ಯದ ಕಾರ್ಮಿಕ ಇರಿತಕ್ಕೆ ಒಳಗಾದ ಘಟನೆ ಸಂಭವಿಸಿದೆ. ಬಾಡಿಗೆ ಕಟ್ಟಡದಲ್ಲಿ ವಾಸಿಸುವ ಪಶ್ಚಿಮ ಬಂಗಾಳ ನಿವಾಸಿ ಉತ್ತಮ ದತ್ ಇರಿತಕ್ಕೆ ಒಳಗಾದ ಅಸಹಾಯಕ. ಬೆನ್ನಿನ ಮೇಲೆ ಆಳವಾದ ಗಾಯಗೊಂಡಿದ್ದ ಉತ್ತಮ ದತ್ ಅವರನ್ನು ಪರಿಯಾರಂ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಂಗಳವಾರ ರಾತ್ರಿ ಈ ದುರ್ಘಟನೆ ಸಂಭವಿಸಿದೆ. ಜೊತೆಗೆ ವಾಸಿಸುವ ಇಮಾನುಲ್ ಈ ಕೃತ್ಯ ನಡೆಸಿದ್ದಾನೆ ಎಂದು ತಿಳಿದುಬಂದಿದೆ. ಹೊಟ್ಟೆ ಹಾಗೂ ಬೆನ್ನಿಗೆ ಹಲವಾರು ಬಾರಿ ಇರಿತಕ್ಕೆ ಒಳಗಾಗಿರುವ ಉತ್ತಮ ದತ್ ಅವರ ಸ್ಥಿತಿ ಗಂಭೀರ ಅವಸ್ಥೆಯಲ್ಲಿದೆ. ಮದ್ಯಪಾನಕ್ಕಾಗಿ ನಡೆದ ಜಗಳದಲ್ಲಿ ಕೊಠಡಿಯಿಂದ ಹೊರಗೆ ಹೋಗುವಂತೆ ಹೇಳಿದ ಕಾರಣಕ್ಕೆ ಆರೋಪಿ ಸ್ನೇಹಿತನನ್ನು ಇರಿದಿದ್ದಾನೆ ಎಂದು ತಿಳಿದುಬಂದಿದೆ. ಘಟನೆಯ ಬಳಿಕ ಆರೋಪಿ ಪರಾರಿಯಾಗಿದ್ದಾನೆ. ಹೊಸದುರ್ಗ ಪೊಲೀಸರು ಆರೋಪಿಯ ವಿರುದ್ಧ ಕೊಲೆ ಯತ್ನ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಪ್ರಾರಂಭಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಂಜಂಗಾಡ್. ಮರಳಿ ಕಣ್ಣೂರಿಗೆ ಸ್ತ್ರೀ ಶಕ್ತಿ ಲಾಟರಿಯ ಮೊದಲ ಬಹುಮಾನ ಲಭ್ಯವಾಗಿದೆ. ಪೈಎನ್ ಲಾಟರಿಯ ಉಪ ಏಜೆಂಟ್ ಆಗಿರುವ ಹೊಸಂಗಡಿಯಲ್ಲಿರುವ ಅಮ್ಮ ಲಾಟರಿ ಏಜೆನ್ಸಿ ಮೂಲಕ ಮಾರಾಟವಾದ ಟಿಕೆಟಿಗೆ 1 ಕೋಟಿ ರೂಪಾಯಿಗಳ ಬಹುಮಾನ ಲಭ್ಯವಾಗಿರುವುದು. ಈ ಏಜೆನ್ಸಿ ಮೂಲಕ ಮಾರಾಟವಾದ ಟಿಕೆಟ್ಗಳು ಮೊದಲ ಬಹುಮಾನವನ್ನು ಗೆದ್ದಿರುವುದು ಇದು 4ನೇ ಬಾರಿಗಾಗಿದೆ.
ಜುಲೈ 21ರಂದು ನಡೆದ ಸ್ತ್ರೀಶಕ್ತಿ ಲಾಟರಿಯ ಡ್ರಾದಲ್ಲಿ ಮೊದಲ ಬಹುಮಾನವಾದ 1 ಕೋಟಿ ರೂಪಾಯಿ ಕಣ್ಣೂರು ಜಿಲ್ಲೆಯ ಪಯ್ಯನ್ ಲಾಟರಿ ಏಜೆನ್ಸಿ ಮೂಲಕ ಮಾರಾಟವಾದ ಟಿಕೆಟಿಗೆ ದೊರೆತಿದೆ. SZ 2046 99 ಸಂಖ್ಯೆಯ ಟಿಕೆಟಿಗೆ ಅದೃಷ್ಟ ಒಲಿದುಕೊಂಡಿದೆ. ಈ ಟಿಕೆಟ್ ಅನ್ನು ಪಯ್ಯನ್ ಲಾಟರಿಯ ಸಬ್ ಏಜೆಂಟ್ ಆಗಿರುವ ಹೊಸಂಗಡಿಯ ಅಮ್ಮ ಲಾಟರಿ ಏಜೆನ್ಸಿ ಮೂಲಕ ಮಾರಾಟ ಮಾಡಲಾಗಿತ್ತು. ಬಳಿಕ ಅದನ್ನು ಮಾಜಿರ್ಪಳ್ಳ ಹರಸು ಲಾಟರಿ ಮಾರಾಟಗಾರರಿಗೆ ಹಸ್ತಾಂತರಿಸಲಾಗಿದ್ದು, ಅಲ್ಲಿಂದಲೇ ಅದೃಷ್ಟಶಾಲಿಯ ಕೈ ಸೇರಿದೆ. 2026 ಮೇ 19ರಂದು ನಡೆದ ಸ್ತ್ರೀಶಕ್ತಿ ಲಾಟರಿಯ ಮೊದಲ ಬಹುಮಾನವು ಪಯ್ಯನ್ ಲಾಟರಿ ಏಜೆನ್ಸಿ ಮೂಲಕ ಮಾರಾಟವಾದ ಟಿಕೆಟಿಗೆ ಲಭಿಸಿತು. ಕಡಿಮೆ ಅವಧಿಯಲ್ಲಿಯೇ ಮತ್ತೊಮ್ಮೆ ಕೋಟಿ ರೂಪಾಯಿಯ ಅದೃಷ್ಟ ಪಯ್ಯನ್ ಲಾಟರಿಗೆ ಒಲಿದುಕೊಂಡಿದೆ. ಹೊಸಂಗಡಿಯ ಅಮ್ಮ ಲಾಟರಿ ಏಜೆನ್ಸಿ ಮೂಲಕ ಮಾರಾಟವಾದ ಟಿಕೆಟ್ಗಳಿಗೆ ಇದುವರೆಗೆ 4 ಬಾರಿ ಮೊದಲ ಬಹುಮಾನ ಲಭಿಸಿದೆ ಎಂದು ಏಜೆಂಟ್ ಪ್ರವೀಣ್ ಕುಮಾರ್ ರಾಜು ತಿಳಿಸಿದ್ದಾರೆ. ಈ ಹಿಂದೆ ಕೂಡ ಇಲ್ಲಿಂದ ಟಿಕೆಟ್ ಖರೀದಿಸಿದ ಹಲವರಿಗೆ ಮೊದಲ ಬಹುಮಾನ ದೊರೆತಿದ್ದು, ಇದರೊಂದಿಗೆ ಅಮ್ಮ ಲಾಟರಿ ಏಜೆನ್ಸಿ ಅದೃಷ್ಟದ ಕೇಂದ್ರ ಎಂಬ ಹೆಸರನ್ನು ಗಳಿಸಿಕೊಂಡಿದೆ. ಮತ್ತೊಮ್ಮೆ ಕೋಟಿ ಬಹುಮಾನ ದೊರೆತಿರುವ ಹಿನ್ನೆಲೆಯಲ್ಲಿ ಅಮ್ಮ ಲಾಟರಿ ಏಜೆನ್ಸಿಯಲ್ಲಿ ಸಂತಸದ ವಾತಾವರಣ ನೆಲೆಸಿದ್ದು, ಅದೃಷ್ಟದ ಟಿಕೆಟ್ ಮಾರಾಟ ಮಾಡಿದ ವ್ಯಾಪಾರಿಯೂ ಕೂಡ ಅಪಾರ ಸಂತಸ ವ್ಯಕ್ತಪಡಿಸಿದರು. ಇದು ಇನ್ನು ಅರಸು ಲಾಟ್ರಿ ಸುಂಕತ ಮಜಿರಿಪಳ್ಳಿ ಫಸ್ಟ್ ಬೈ ಅಡಿച്ചിട്ടുണ്ട്. അത് ടിക്കറ്റ് കൊണ്ടുവന്നത് കണ്ണൂർ പയ്യൻ ലോട്ടറിയിൽ നിന്ന് ദ്വാരകാമാനോ ചായലിൽ കൊണ്ടുവന്ന ടിക്കറ്റാണ്. ഞങ്ങൾ അമ്മ ലോട്ടറിയിൽ നിന്ന് നമ്മൾ സബ് ഏജൻസി നമ്മളെ അരസു ലോട്ടറി മജിരിപ്പള്ള അവിടെ കൊടുത്തിട്ടുണ്ട്. അവർക്ക് ഇത് ഇതിൻ്റെ മുമ്പ് 5 ലക്ഷം അതേ ഏജൻസി വന്നിട്ടുണ്ട്. പിന്നെ ചെറിയ സമ്മാനങ്ങൾ 60,000 വന്നിട്ടുണ്ട്. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಬೇಡಗ ಪೊಲೀಸ್ ಠಾಣಾ ವ್ಯಾಪ್ತಿಯ ತೋರೋತ್ನಲ್ಲಿ ವಿಷ ದೇಹಕ್ಕೆ ಪ್ರವೇಶಿಸಿ 19 ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾರೆ. ತೋರೋತ್ ನಟಿ ಅಶೋಕನವರ ಪುತ್ರಿ ಟಿ ಅನಶ್ವರ ಮಂಗಳೂರಿನ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. +2 ಅಧ್ಯಯನ ಮುಗಿಸಿದ ಬಳಿಕ ಅನಶ್ವರ ಉನ್ನತ ವ್ಯಾಸಂಗಕ್ಕಾಗಿ ತಯಾರಿ ನಡೆಸುತ್ತಿದ್ದರು. ಕಳೆದ ದಿನ ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ ಹೊಟ್ಟೆ ನೋವಿನಿಂದ ಅನಶ್ವರ ಕುಂಡಂಗುಳಿಯಲ್ಲಿರುವ ಕ್ಲಿನಿಕ್ನಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಬಳಿಕ ಬೇಡಡುಕ ತಾಲೂಕು ಆಸ್ಪತ್ರೆಗೆ ಹಾಗೂ ಅಲ್ಲಿಂದ ಚೆಂಗಳದ ಸಹಕಾರಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಯಿತು. ವೈದ್ಯರು ನಡೆಸಿದ ಪರೀಕ್ಷೆಯಲ್ಲಿ ಸ್ಥಿತಿ ಗಂಭೀರವಾಗಿದೆ ಎಂದು ಕಂಡುಬಂದಿದೆ. ಇದರಿಂದ ಮಂಗಳೂರಿನ ಫಾದರ್ ಮುಲ್ಲರ್ಸ್ ಆಸ್ಪತ್ರೆಗೆ ಕೊಂಡು ಹೋಗಲಾಯಿತು. ಅಲ್ಲಿ ನಡೆಸಿದ ವಿವರವಾದ ಪರೀಕ್ಷೆಯಲ್ಲಿ ವಿಷವು ದೇಹಕ್ಕೆ ಸೇರಿದೆ ಎಂದು ದೃಢಪಟ್ಟಿದೆ. ಚಿಕಿತ್ಸೆ ಪಡೆಯುತ್ತಿರುವಾಗ ರಾತ್ರಿ 10 ಗಂಟೆ ಸುಮಾರಿಗೆ ಅವರು ನಿಧನರಾದರು. ಅನಶ್ವರ ಅವರ ಸಾವಿನ ಬಗ್ಗೆ ತಂದೆ ನೀಡಿದ ದೂರಿನ ಮೇರೆಗೆ ಬೇಡಗಂ ಪೊಲೀಸರು ಅಸ್ವಾಭಾವಿಕ ಸಾವಿನ ಪ್ರಕರಣ ದಾಖಲಿಸಿದ್ದಾರೆ. ಅನಸೂಯ ಅವರ ತಾಯಿಯಾಗಿದ್ದಾರೆ. ಅಶ್ವಿನ್ ಅವರ ಸಹೋದರ. ಡಿವೈಎಫ್ಐ ತೋರೋತ್ ಘಟಕದ ಕಾರ್ಯನಿರ್ವಾಹಕ ಸದಸ್ಯರಾಗಿದ್ದರು ಅನಶ್ವರ. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಂಗಲ್ಪಾಡಿ ಮೀಂಜಾ ಗ್ರಾಮ ಪಂಚಾಯಿತಿಗಳನ್ನು ಸಂಪರ್ಕಿಸುವ ದೇರಂಬಲ ಕಾಂಕ್ರೀಟ್ ಸೇತುವೆ ಕುಸಿದು ವರ್ಷಗಳೇ ಕಳೆದರೂ ಪುನರ್ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸದಿರುವುದು ಸ್ಥಳೀಯ ನಿವಾಸಿಗಳಲ್ಲಿ ತೀವ್ರ ಪ್ರತಿಭಟನೆಗೆ ಕಾರಣವಾಗುತ್ತಿದೆ. ಪುನರ್ನಿರ್ಮಾಣ ಪ್ರಕ್ರಿಯೆಯನ್ನು ಪ್ರಾರಂಭಿಸದಿರುವುದು ಜನರಿಗೆ ದೊಡ್ಡ ಅನ್ಯಾಯವಾಗಿದೆ ಎಂದು ಬಿಜೆಪಿ ಕಾಸರಗೋಡು ಜಿಲ್ಲಾಧ್ಯಕ್ಷೆ ಎಂಎಲ್ ಅಶ್ವಿನಿ ಹೇಳಿದರು. ಮೀಂಜ ಪಂಚಾಯತಿಯ ವಿದ್ಯಾರ್ಥಿಗಳು ಸೇರಿದಂತೆ ನೂರಾರು ಜನರು ಪ್ರತಿದಿನ ಈ ಸೇತುವೆಯನ್ನು ಬಳಸುತ್ತಾರೆ. ಸೇತುವೆ ಸಂಚಾರ ಯೋಗ್ಯವಲ್ಲದ ಕಾರಣ ಕೇವಲ 600 ಮೀಟರ್ ದೂರದಲ್ಲಿರುವ ಬಸ್ ನಿಲ್ದಾಣವನ್ನು ತಲುಪಲು ಕಿಲೋಮೀಟರ್ಗಳಷ್ಟು ಪ್ರಯಾಣಿಸಬೇಕಾಗಿದೆ. ಇದು ವಿದ್ಯಾರ್ಥಿಗಳು, ಕಾರ್ಮಿಕರು ಹಾಗೂ ಸಾರ್ವಜನಿಕರಿಗೆ ತೀವ್ರ ತೊಂದರೆ ಉಂಟುಮಾಡುತ್ತಿದೆ. ಕಳೆದ ದಿನ ಸೇತುವೆ ದಾಟುವಾಗ ಸುಷ್ಮಿತಾ ಎಂಬ ಯುವತಿ ನೀರಿಗೆ ಬಿದ್ದು ಕೊಚ್ಚಿ ಹೋಗಿದ್ದರು. ಸ್ಥಳೀಯ ನಿವಾಸಿ ಉದಯ್ ಶೆಟ್ಟಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಯುವತಿಯನ್ನು ರಕ್ಷಿಸಿದ್ದಾರೆ. ಅಪಘಾತದಲ್ಲಿ ಯುವತಿಯ ಬ್ಯಾಗ್ನಲ್ಲಿದ್ದ ಪ್ರಮಾಣ ಪತ್ರಗಳು, ಮೊಬೈಲ್ ಫೋನ್ ಹಾಗೂ ಟ್ಯಾಬ್ಲೆಟ್ ಸೇರಿದಂತೆ ಅಮೂಲ್ಯವಾದ ದಾಖಲೆಗಳು ಹಾಗೂ ಉಪಕರಣಗಳು ನೀರಿನಲ್ಲಿ ಕಳೆದು ಹೋಗಿವೆ. ಈ ರೀತಿಯ ಅಪಘಾತಗಳು ಪುನಃ ಆವರ್ತಿಸದೇ ಇರಲು ದೇರಂಬಲಂ ಸೇತುವೆ ತಕ್ಷಣ ಪುನರ್ನಿರ್ಮಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿರುವುದಾಗಿ ಎಂಎಲ್ ಅಶ್ವಿನಿ ತಿಳಿಸಿದ್ದಾರೆ. ಜನರ ಜೀವ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಜಿಲ್ಲಾಡಳಿತ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಇವತ್ತು ದೇರಂಬಳ ಮಡಂತೂರು ಅನ್ನುವ ಸೇತುವೆ ಭಾಗದಲ್ಲಿ ನಾವೆಲ್ಲ ಕೂಡ ಇಲ್ಲಿ ನಿಂತಿರುವಂಥದ್ದು. ನಿಮಗೆ ಗೊತ್ತಿರುವ ಹಾಗೆ ನಿನ್ನೆ ಒಂದು ಹೆಣ್ಣು ಮಗಳು ಇಲ್ಲಿ ನಡೆದುಕೊಂಡು ಹೋಗುವಾಗ ಆಯ ತಪ್ಪಿ ಇದೇ ನೀರಿಗೆ ಬಿದ್ದಂತಹ ಒಂದು ಘಟನೆ ನೆನ್ನೆ ನಡೆದಿರುವಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು. ಸೊ ಈ ಒಂದು ಸೇತುವೆನ ನೋಡ್ತಾ ಇದ್ದೀರಾ, ಕಳೆದ 4 ವರ್ಷಗಳ ಹಿಂದೆ ಈ ಸೇತುವೆ ಮುರಿದು ಬಿತ್ತಿತ್ತು. 4 ವರ್ಷಗಳ ಹಿಂದೆ ಕೂಡ ಈಗ ಯಾರು MLA ಆಗಿದ್ದಾರೆ ಎ ಕೆ ಮಶ್ರಫ್ನವರು, ಅದೇ 4 ವರ್ಷಗಳ ಹಿಂದೆ ಕೂಡ ಅದೇ MLA ಎ ಕೆ ಮಶ್ರಫ್ನವರು ಆಗಿದ್ರು. ಇಲ್ಲಿ 3 ಪಂಚಾಯಿತಿಗೆ ಹಾಗೆ ಹೋಗುವಂತಹ ಒಂದು ಕಾಲು ಸೇತುವೆ ಇದು. ಒಂದು ಈ ಕಡೆ ಆಚೆ ಹೋದ್ರೆ ಜೋಡುಕಲ್ಲು ಬಸ್ ಸ್ಟ್ಯಾಂಡಿಗೆ, ಮತ್ತೊಂದು ಕಡೆ ಹೋದ್ರೆ ಮಂಗಲ್ಪಾಡಿ ಪಂಚಾಯತ್, ಮತ್ತೆ ಇದಿರುವುದು ಮೀಂಜ ಪಂಚಾಯತ್ನಲ್ಲಿ. ಸೊ ಮೀಂಜ ಪಂಚಾಯತ್, ಪೈವಳಿಕೆ ಪಂಚಾಯತ್, ಮಂಗಲ್ಪಾಡಿ ಪಂಚಾಯತಿಗೆ 3 ಪಂಚಾಯತಿಗೆ ಕನೆಕ್ಷನ್ ಇರುವಂತಹ ಈ ಒಂದು ಸೇತುವೆ
ಬಿದ್ದು 4 ವರ್ಷ ಆದ್ರೂ ಕೂಡ ಯಾವ ಒಂದು ಜನಪ್ರತಿನಿಧಿ ಕೂಡ MLA ಆಗಿರ್ಬೋದು MP ಆಗಿರ್ಬೋದು ಇಲ್ಲಿ ಬಂದು ತಿರುಗಿ ಕೂಡ ನೋಡ್ಲಿಲ್ಲ. ನಿನ್ನೆ ಆ ಒಂದು ಹೆಣ್ಣು ಮಗಳು ಬೀಳುವ ಸಂದರ್ಭದಲ್ಲಿ ಇದೇ ಊರಿನ ಒಂದು ವ್ಯಕ್ತಿ ಉದಯ್ ಕುಮಾರ್ ಶೆಟ್ಟಿ ಅವರು ಇಲ್ಲೇ ಇದ್ದ ಕಾರಣ ಆ ಹೆಣ್ಣು ಮಗಳ ಜೀವ ಉಳಿಸ್ಲಿಕ್ಕೆ ಸಾಧ್ಯ ಆಯಿತು. ನಿನ್ನೆ ಈ ನೀರಿನ ಮಟ್ಟ ಇಷ್ಟು ಕೆಳಗಿರ್ಲಿಲ್ಲ, ಎತ್ತರಕ್ಕೆ ಇದ್ದದ್ದು, ಮಳೆ ಸುರಿತಾ ಇದ್ದ ಕಾರಣ ನೀರಿನ ಮಟ್ಟ ಮೇಲೆ ಇತ್ತು. ಅದೇನೋ ಆ ಹುಡುಗಿಯ ಒಂದು ಆಯುಷ್ ಗಟ್ಟಿದ್ದ ಕಾರಣ ನಿನ್ನೆ ಉದಯ್ ಕುಮಾರ್ ಅವರು ರಕ್ಷಣೆ ಮಾಡಿದ್ರು. ಸೊ ಇವತ್ತು ಇಷ್ಟೆಲ್ಲ ಪರಿಸ್ಥಿತಿ ಆಗಿದ್ರು ಕೂಡ ಈ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರುವಂತಹ MLA ಎಲ್ಲಿದ್ದಾರೆ ಅಂತ ಹೇಳೋದು ನಮ್ಮೆಲ್ಲರ ಪ್ರಶ್ನೆ. ಯಾಕೆಂತ ಹೇಳಿದ್ರೆ ಈ ಒಂದು ಕಾಣುವಂತಹ ಬ್ರಿಡ್ಜ್ ನೀವು ಕಾಣ್ತಾ ಇರ್ಬೋದು, ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ದಿವಸ ಕೂಡ ಇಲ್ಲಿ 50ಕ್ಕಿಂತ ಅಧಿಕ ಹೆಚ್ಚಿನ ವಿದ್ಯಾರ್ಥಿಗಳು ಈ ಒಂದು ಸೇತುವೆಯನ್ನ ದಾಟಿಕೊಂಡು ಆ ಕಡೆ ಬದಿಗೆ ಹೋಗ್ಬೇಕಾದಂತಹ ಒಂದು ಸನ್ನಿವೇಶ. ಇಲ್ಲಿಂದ ಕೆಲಸಕ್ಕೆ ಹೋಗುವಂತಹ ಅದೆಷ್ಟೋ ಯುವಕ ಯುವತಿಯರು ಕೂಡ ಇಲ್ಲಿಂದ ಹಾದು ಹೋಗ್ತಾ ಇದ್ದಾರೆ. ಈಚೆ ಕಡೆಯಿಂದ ಆಚೆ ಕಡೆ ಹೋಗ್ಲಿಕ್ಕೆ ಬೇಕಾಗಿ ವಯಸ್ಸಾದಂತಹ ವ್ಯಕ್ತಿಗಳು ಕೂಡ ಈಚೆಯಿಂದ ಆಚೆ ಹೋಗ್ತಿದ್ದಾರೆ. ಆ ಒಂದು ಜೀವಗಳಿಗೆ ಯಾರು ಹೊಣೆ ಆಗ್ತಾರೆ ಅಂತ ಹೇಳುವಂಥದ್ದು ನಮ್ಮ ಪ್ರಶ್ನೆ. ಈ ಒಂದು ಪ್ರಶ್ನೆಯನ್ನ ಆದಷ್ಟು ಬೇಗ ಪರಿಹಾರ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಎದುರಾಗಿ ನಾವು ದೊಡ್ಡ ಪ್ರತಿಭಟನೆ ಮಾಡ್ಲಿಕ್ಕೆ ಬೇಕಾಗ್ತದೆ. ಇವತ್ತು ನಾವು ಮತ್ತು ನಮ್ಮ ಈ ಪಂಚಾಯತಿನ ಮೆಂಬರ್ ಆದಂತಹ, ಈ ವಾರ್ಡಿನ ಮೆಂಬರ್ ಆದಂತಹ ಶಾಲೆಕ, ಈ ಬ್ಲಾಕಿನ ಮೆಂಬರ್ ಆದಂತಹ ಜ್ಯೋತಿಯಕ್ಕ ಮತ್ತು ನವೀನ್ ಮತ್ತು ಪದ್ಮಣ್ಣ ಎಲ್ಲರೂ ಸೇರಿಕೊಂಡು ನಾವು ಡಿಸ್ಟ್ರಿಕ್ಟ್ ಕಲೆಕ್ಟರ್ನ ಭೇಟಿ ಮಾಡಿದೆವು. ಅವ್ರ ಹತ್ರ ವಿಷಯಗಳನ್ನೆಲ್ಲವೂ ಕೂಡ ಪ್ರಸ್ತಾವನೆ ಮಾಡಿದ್ದೇವೆ, ಒಂದು ಅರ್ಜಿಯನ್ನು ಕೂಡ ಕೊಟ್ಟಿದ್ದೇವೆ. ಸೊ ಆದಷ್ಟು ಬೇಗ ಇದಕ್ಕೆ ಒಂದು ಎಸ್ಟಿಮೇಷನ್ ಮಾಡಿ ಯಾವ ಫಂಡಿನಲ್ಲಿ ಈ ಒಂದು ಸೇತುವೆನ ತರ್ಬೋದು ಅಂತ ಹೇಳುವಂಥದ್ದನ್ನ ಕೂತು ಚರ್ಚೆ ಮಾಡಿ ಆಲೋಚನೆ ಮಾಡಿ ನಾವು ಆದಷ್ಟು ಬೇಗ ಇದಕ್ಕೆ ಪರಿಹಾರ ಹುಡುಕುವ ಅಂತ ಹೇಳುವಂತ ಮಾತನ್ನ ನಮ್ಮ ಕಲೆಕ್ಟರ್ ಅವರು ಕೊಟ್ಟಿದ್ದಾರೆ. ಇಲ್ಲಿ ಏನು ಅನ್ಯಾಯ ಆಗ್ತಾ ಇದೆ ಅದನ್ನು ತಡಿಬೇಕು. ಆ ತಡಿಲಿಕ್ಕೋಸ್ಕರ ಇಲ್ಲಿಯ ಜನಪ್ರತಿನಿಧಿಗಳು ಇಲ್ಲಿ ಬರಬೇಕು. ಒಮ್ಮೆ ಎಲ್ಲಿಯೋ ದೂರದ ಊರಲ್ಲಿ ಒಂದು ಸನ್ನಿವೇಶಗಳಾದ್ರೆ ಆದಷ್ಟು ಬೇಗ ಹೋಗಿ ಮುಟ್ಟುತ್ತೀರಿ. ತಮ್ಮದೇ ಸ್ವಂತ ಕಾನ್ಸ್ಟಿಟ್ಯೂನ್ಸಿಲಿ ಆದ್ರೆ ತಾವು ಎಲ್ಲಿದ್ದೀರಿ ಅಂತ ಹೇಳುವಂತ ಕ್ವಶನ್ ನಾವು ಹಾಕಿಕೊಂಡು ಇಲ್ಲಿ ಒಮ್ಮೆ ಬಂದು ನೋಡ್ಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಸದಸ್ಯೆ ಜ್ಯೋತಿ ಪೀರೈ, ಮೀಂಜಾ ಪಂಚಾಯತ್ ಸದಸ್ಯೆ ಶಾಲಿನಿ ಬಿ ಶೆಟ್ಟಿ, ಮಾಜಿ ಪಂಚಾಯತ್ ಸದಸ್ಯ ವಿನೋದ್ ಜಿ, ಬಿಜೆಪಿ ಜಿಲ್ಲಾ ಸಮಿತಿ ಸದಸ್ಯ ಪದ್ಮರಾಭ ರೈ, ಹಿರಿಯ ಕಾರ್ಯಕರ್ತರಾದ ಉದಯಕುಮಾರ್, ರತ್ನಾಕರ್ ಶೆಟ್ಟಿ, ಸಂಗಪ್ಪ ಆಳ್ವ ಹಾಗೂ ದೇವದಾಸ್ ಮೊದಲಾದವರು ML ಅಶ್ವಿನಿ ಅವರೊಂದಿಗೆ ನೇತೃತ್ವ ವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸಿಪಿಐಎಂ ಸ್ಥಾಪಕ ಮುಖಂಡರಲ್ಲಿ ಒಬ್ಬರಾದ ಹಾಗೂ ಮಾಜಿ ಮುಖ್ಯಮಂತ್ರಿ VS ಅಚ್ಯುತಾನಂದನ್ ಅವರ ಮೊದಲ ಸಂಸ್ಮರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾಸರಗೋಡು ಸ್ಥಳೀಯ ಸಮಿತಿ ಆಯೋಜಿಸಿದ ಸ್ಮರಣಾರ್ಥ ಸಭೆಯನ್ನು ಜಿಲ್ಲಾ ಕಾರ್ಯದರ್ಶಿ ಎಂ ರಾಜಗೋಪಾಲನ್ ಉದ್ಘಾಟಿಸಿದರು. ಒಂದು ಶತಮಾನದ ಹೋರಾಟದ ಜೀವನಾನುಭವಗಳ ಮೂಲಕ ತಲೆಮಾರುಗಳಲ್ಲಿ ಕ್ರಾಂತಿಕಾರಿ ಉತ್ಸಾಹವನ್ನು ಹರಡಿದ ನಾಯಕರಾಗಿದ್ದಾರೆ VS. ಕೇರಳದೊಂದಿಗೆ ನಡೆದು ಮುನ್ನಡೆಸುವ ಮೂಲಕ ಅವರು ಪೀಳಿಗೆಗೆ ಸ್ಫೂರ್ತಿ ನೀಡಿದರು. ಹೋರಾಟ ಹಾಗೂ ಜೀವನ ಎರಡಲ್ಲ ಎಂದು ಅವರು ತಮ್ಮ ಸ್ವಂತ ಜೀವನದ ಮೂಲಕ ಸಾಬೀತುಪಡಿಸಿದರು. ರಾಜಕೀಯವನ್ನು ಮೀರಿ VS ಎಲ್ಲ ಮಾನವರ ಜೀವನ ಹಾಗೂ ಮನಸ್ಸಿನಲ್ಲಿ ಸ್ಥಾನ ಪಡೆದರು. ತಮ್ಮ ಇಡೀ ಜೀವನಕ್ಕಾಗಿ ತಳಮಟ್ಟದ ಪ್ರಗತಿಗಾಗಿ ಹೋರಾಡಿದ ಅನನ್ಯ ನಾಯಕನ ಸ್ಮರಣಾರ್ಥ ಸಿಪಿಐಎಂ ನೇತೃತ್ವದಲ್ಲಿ ಜಿಲ್ಲೆಯಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಪಕ್ಷದ ಕಚೇರಿಗಳನ್ನು ಧ್ವಜಗಳು ಹಾಗೂ ಬ್ಯಾನರ್ಗಳಿಂದ ಅಲಂಕರಿಸಲಾಗಿತ್ತು. ಪಕ್ಷದ ಕಚೇರಿಗಳು ಹಾಗೂ ಶಾಖೆಗಳಲ್ಲಿ ಬೆಳಿಗ್ಗೆ ಧ್ವಜಾರೋಹಣ ಮಾಡಲಾಯಿತು. ವಿವಿಧ ಕೇಂದ್ರಗಳಲ್ಲಿ ಸ್ಮರಣಾರ್ಥ ಸಭೆಗಳನ್ನು ಆಯೋಜಿಸಲಾಗಿತ್ತು. ಕಾಸರಗೋಡು ಸಹಕಾರಿ ಬ್ಯಾಂಕ್ ಸಭಾಂಗಣದಲ್ಲಿ ಕಾಸರಗೋಡು ಪ್ರದೇಶ ಸಮಿತಿಯ ನೇತೃತ್ವದಲ್ಲಿ ನಡೆದ ಸ್ಮರಣಾರ್ಥ ಸಭೆಯನ್ನು ಜಿಲ್ಲಾ ಕಾರ್ಯದರ್ಶಿ ಎಂ ರಾಜಗೋಪಾಲನ್ ಉದ್ಘಾಟಿಸಿದರು. ഇന്നല്ല 2 ദിവസം മുമ്പ് മുതൽ തന്നെ പല ജില്ലകളിലും വിവിധ പരിപാടികളോടെ ആചരണ പരിപാടികൾ ആരംഭിച്ചിട്ടുണ്ട്. VSന്റെ വേർപാട് വർത്തമാനകാല ലോക രാഷ്ട്രീയത്തിലും ഇന്ത്യൻ രാഷ്ട്രീയത്തിലും വലിയ ഒരു തലത്തിലേക്കാണ് കാര്യങ്ങൾ പോകുന്നത്. ഇന്നൊരു പക്ഷെ സ്വാതന്ത്ര്യാനന്തര ഇന്ത്യയുടെ ചരിത്രത്തിൽ ഏറ്റവും ഉജ്ജ്വലമായ ഒരു യുവജന വിദ്യാർത്ഥി മുന്നേറ്റത്തിന് ഈ കഴിഞ്ഞ 2 ദിവസം ഡൽഹി സാക്ഷ്യം വെച്ചുകൊണ്ടിരിക്കുകയാണ്. ഇടതുപക്ഷ പാർട്ടികളുടെയും ഇടതുപക്ഷ യുവജന വിദ്യാർത്ഥി പ്രസ്ഥാനങ്ങളുടെയും എല്ലാം തന്നെ ഒട്ടും ചെറുതല്ലാത്ത പങ്കാളിത്തം അതിനകത്തുണ്ട് എന്നുള്ളതാണ്. കേരളത്തിൽ പുതിയ രാഷ്ട്രീയ പരിസ്ഥിതി രൂപപ്പെട്ടിരിക്കുകയാണ്. എന്ന് പറഞ്ഞാൽ പോരാട്ടത്തിന്റെ, പ്രക്ഷോഭത്തിന്റെ വഴികളിലൂടെയാണ് വരുന്ന ആളുകളിൽ നമ്മൾ മുന്നോട്ട് പോകാൻ വേണ്ടി പോകുന്നത്. ഈ പോർമുഖങ്ങളെല്ലാം ആർത്തലച്ച് വരുന്ന ബഹുജനങ്ങൾക്ക് എന്നും സമരമുഖത്ത് ആവേശം, കരുത്ത്, ഊർജം പകരുന്ന ഒരു വിപ്ലവ രാഷ്ട്രീയ നേതാവാണ് സഖാവ് VS.
ബർത്തോൾട്ട് ബർത്തിന്റെ ഏറ്റവും ശ്രദ്ധേയമായിട്ടുള്ള ഒരു കവിതയുണ്ട്. ഒരു ദിനമെങ്കിലും പൊരുതി നിന്നോ അവരെത്ര നല്ലവർ, ഒരു നീണ്ട വർഷം പൊരുതി നിന്നോ അവരതിലേറെ നല്ലവർ, എന്നാൽ മറക്കായിക ജീവിതം മുഴുവനും പൊരുതി നിൽപ്പോൾ അവരെത്ര പോരിന്റെ സത്തയും സാരവും. അത് അക്ഷരാർത്ഥത്തിൽ നമുക്ക് VS കുറിച്ച് ഓർത്തെടുക്കുമ്പോൾ അദ്ദേഹത്തിന്റെ ജീവിതാനുഭവങ്ങളുമായി താരതമ്യം ചെയ്യുമ്പോൾ വളരെ പ്രസക്തമായിട്ടുള്ള കാര്യമാണ്. ಉದುಮ ಪ್ರದೇಶ ಸಮಿತಿಯ ನೇತೃತ್ವದಲ್ಲಿ ಅಬಂಗಟ್ಟಿನ ಪನೆಯಾಲ್ ಸೇವಾ ಸಹಕಾರಿ ಬ್ಯಾಂಕ್ ಸಭಾಂಗಣದಲ್ಲಿ ನಡೆದ ಸ್ಮರಣಾರ್ಥ ಸಭೆಯನ್ನು ರಾಜ್ಯ ಸಮಿತಿ ಸದಸ್ಯ ಕೆಪಿ ಸತೀಶ್ ಚಂದನ್ ಉದ್ಘಾಟಿಸಿದರು. ಮಂಜೇಶ್ವರ ಪ್ರದೇಶ ಸಮಿತಿಯ ನೇತೃತ್ವದಲ್ಲಿ ನಡೆದ ಸ್ಮರಣಾರ್ಥ ಸಭೆಯನ್ನು ರಾಜ್ಯ ಸಮಿತಿ ಸದಸ್ಯ ಸಿಎಚ್ ಕುಂಜಂಬು ಉದ್ಘಾಟಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಪೊಂಡೂರು ಎಯುಪಿ ಶಾಲೆಯಲ್ಲಿ ಚಾಂದ್ರ ದಿನಾಚರಣೆಯನ್ನು ಆಯೋಜಿಸಲಾಯಿತು. ವಿದ್ಯಾರ್ಥಿಗಳು ಗಗನಯಾತ್ರಿಗಳ ಮಾದರಿಗಳನ್ನು ವಿನ್ಯಾಸಗೊಳಿಸಿದ ಬಾಹ್ಯಾಕಾಶ ಸೂಟುಗಳನ್ನು ಧರಿಸಿ ದಿನಾಚರಣೆಯನ್ನು ಆಚರಿಸಿದರು. ಮೊದಲ ಮಲಯಾಳಿ ಗಗನಯಾತ್ರಿ ಡಾಕ್ಟರ್ ಅನಿಲ್ ಮೆನನ್ ಅವರನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸಲಾಯಿತು. ಪೈಕ ಪೊಂಡೂರು ಎಲ್ಪಿ ಶಾಲೆಯಲ್ಲಿ ಚಾಂದ್ರ ದಿನಾಚರಣೆಯನ್ನು ಆಯೋಜಿಸಲಾಯಿತು. ವಿದ್ಯಾರ್ಥಿಗಳು ಗಗನಯಾತ್ರಿಗಳ ಮಾದರಿಯನ್ನು ವಿನ್ಯಾಸಗೊಳಿಸಿದ ಬಾಹ್ಯಾಕಾಶ ಸೂಟು ಧರಿಸುವ ಮೂಲಕ ದಿನಾಚರಣೆಯಲ್ಲಿ ಪಾಲ್ಗೊಂಡರು. ಮೊದಲ ಮಲಯಾಳಿ ಗಗನಯಾತ್ರಿ ಡಾಕ್ಟರ್ ಅನಿಲ್ ಮೆನನ್ ಅವರನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸಲಾಯಿತು. ಚಾಂದ್ರ ದಿನದ ರಸಪ್ರಶ್ನೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಶಾಲಾ ಮುಖ್ಯೋಪಾಧ್ಯಾಯರಾದ ಬಿಜು ಸೆಬಾಸ್ಟಿಯನ್, ಶಿಕ್ಷಕರಾದ ರವಿಶಂಕರ ಎ, ರಾಜಶ್ರೀ ವಿ, ಭಾಗ್ಯಲಕ್ಷ್ಮಿ ಕೆ, ಸಜಿನಾ ಪಿಎಂ, ವಿಮಲಕುಮಾರಿ ಎ, ವಂದನಾ ಯು, ಡಿ ಸವಿತಾ, ಕಿರಣ್ ಕರಿಚೇರಿ, ಡಿ ಅಂಕಿತಾ, ಎಸ್ಆರ್ ಶ್ರೀರಾಜ್, ಸಿಎಚ್ ಉಣ್ಣಿಮಾಯ, ಶ್ರೀ ಜಿ ಪಿವಿ, ಇ ಸಿನಾಥ್ ಮುಂತಾದವರು ಕಾರ್ಯಕ್ರಮದ ನೇತೃತ್ವ ವಹಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಹೋಟೆಲ್ಗಳ ಸ್ವಚ್ಛತೆಯನ್ನು ಪರಿಶೀಲಿಸುವ ಮೂಲಕ ಹೋಟೆಲ್ ಮಾಲೀಕರಿಗೆ ನ್ಯೂನತೆಗಳ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ ಅಸೋಸಿಯೇಷನ್ ರಾಜ್ಯ ಸಮಿತಿಯು ರಚಿಸಿರುವ ನೈರ್ಮಲ್ಯ ಮೇಲ್ವಿಚಾರಣಾ ಸಮಿತಿಯು ತ್ರಿಕರಿಪುರದಲ್ಲಿ ತನ್ನ ಕಾರ್ಯವನ್ನು ಪ್ರಾರಂಭಿಸಿದೆ. ತ್ರಿಕರಿಪುರ ವ್ಯಾಪಾರ ಭವನದಲ್ಲಿ ನಡೆದ ಸಮಾರಂಭವನ್ನು ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ ಅಸೋಸಿಯೇಷನ್ ರಾಜ್ಯ ಅಧ್ಯಕ್ಷ ಜಿ ಜಯಗೋಪಾಲ್ ಉದ್ಘಾಟಿಸಿದರು. ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವ ಮುಖ್ಯ ಗುರಿಯೊಂದಿಗೆ ಈ ಸಂಸ್ಥೆಯು ವಿವಿಧ ಜಿಲ್ಲೆಗಳಲ್ಲಿ ನೈರ್ಮಲ್ಯ ಮೇಲ್ವಿಚಾರಣಾ ಸಮಿತಿಯನ್ನು ಯಶಸ್ವಿಯಾಗಿ ಜಾರಿಗೆ ತಂದಿದೆ ಹಾಗೂ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ ಅಸೋಸಿಯೇಷನ್ನ ತ್ರಿಕರಿಪುರ ಘಟಕ ಮಿತಿಯಲ್ಲಿಯೂ ತನ್ನ ಕೆಲಸವನ್ನು ಪ್ರಾರಂಭಿಸಿದೆ. 16 ವರ್ಷಗಳ ಹಿಂದೆ ಹೈಜೀನ್ ಮಾನಿಟರಿಂಗ್ ಕಮಿಟಿ ಎಂಬ ಪರಿಕಲ್ಪನೆಯನ್ನು ಸಮಿತಿಯು ತಂದಿದೆ. ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಸದಸ್ಯ ಸಂಸ್ಥೆಗಳಲ್ಲಿ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೆ ತರಲಾಯಿತು. ತ್ರಿಕರಿಪುರ ವ್ಯಾಪಾರ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಜಿ ಜಯಪಾಲ್ ಅವರು ಸಮಾರಂಭವನ್ನು ಉದ್ಘಾಟಿಸಿದರು. ചാർട്ട് തയ്യാറാക്കിയിട്ടുണ്ട്. ഹൈജീനാണ് നമ്മൾ പ്രധാനമായിട്ട് നോക്കുന്നത്. ഇപ്പോൾ ഹോട്ടലിൽ ചെല്ലുമ്പോൾ അവർ നിയമാനുസൃതമാണ് അവിടെ സപ്ലൈ ചെയ്യുന്നത്, എന്തെല്ലാം സ്വീകരിക്കുന്നുണ്ട്, തൊപ്പി ധരിക്കുന്നുണ്ട്, ഭക്ഷണ സാധനങ്ങൾ മൂടി വെക്കുന്നുണ്ട്, അതുപോലെ തന്നെ ടോയ്ലറ്റ് പോലുള്ള ഭാഗങ്ങളിൽ വൃത്തിയുള്ളതാണോ, സ്റ്റോർ റൂം വൃത്തിയുള്ളതാണോ, അതുപോലെ തന്നെ ഹെൽത്ത് സർട്ടിഫിക്കറ്റ് എല്ലാവർക്കും വാങ്ങിച്ചിട്ടുണ്ടോ, വെള്ളം പരിശോധിച്ചിട്ടുണ്ടോ നിയമാനുസൃതമായിട്ട്. ഇങ്ങനെ ഉദ്യോഗസ്ഥർ, അതായത് ഹെൽത്ത് ഉദ്യോഗസ്ഥരോ ഒരു FSSO ഉദ്യോഗസ്ഥരോ ഒരു സ്ഥാപനത്തെ കയറി പരിശോധിച്ച് എന്തെല്ലാമാണ് അവർ നോക്കി കണ്ട് പരിശോധിക്കുന്നത് എന്നുള്ള കാര്യങ്ങൾ അത് വ്യക്തമായിട്ട് ഹോട്ടൽ അസോസിയേഷന്റെ സ്കോർ കയറി പരിശോധിക്കുകയും അവർക്ക് വേണ്ട മാർഗനിർദ്ദേശങ്ങൾ നൽകുകയും ചെയ്യുന്നു. അവരെ ഒരു നല്ല രീതിയിലുള്ള ഹൈജീൻ സ്ഥാപനമാക്കി വളർത്തുവാൻ, ഹൈജീൻ ഉള്ളൊരു സ്ഥാപനമാക്കി വളർത്തുവാനും നല്ലൊരു ഭക്ഷണ സംസ്കാരം സമൂഹത്തിൽ ഉണ്ടാക്കുന്നതിന് വേണ്ടിയിട്ടാണ് കേരള ഹോട്ടൽ ആൻഡ് റെസ്റ്റോറന്റ് അസോസിയേഷൻ ഹൈജീൻ മോണിറ്ററിംഗ് സ്ക്വാഡുകൾ 14 ജില്ലകളിലും അതിനോടനുബന്ധിച്ച് വിവിധ യൂണിറ്റുകളിൽ രൂപീകരിച്ചിട്ടുള്ളത്. എനിക്ക് തൃക്കരിപ്പ് ഇവിടുത്തെ യൂണിറ്റിലെ അംഗങ്ങളോട് പറയാനുള്ളത്, നാം ചെയ്യുന്ന കാര്യങ്ങൾ നല്ലതും സത്യസന്ധവും നിയമാനുസൃതവും സംഘടന നിർദ്ദേശിക്കുന്ന രീതിയിലുമായിരിക്കണം എന്ന് മാത്രമാണ്. ರೆಸ್ಟೋರೆಂಟ್ ಅಸೋಸಿಯೇಷನ್ ಘಟಕ ಅಧ್ಯಕ್ಷ ಮನೋಜ್ ಕುಮಾರ್ ನೀರಿಡಿಲ್ ಅಧ್ಯಕ್ಷತೆ ವಹಿಸಿದ್ದರು. ಸಂಘ ರಾಜ್ಯ ಕಾರ್ಯಾಧ್ಯಕ್ಷ ಅಜೀಜ್ ಮೂಸಾ, ರಾಜ್ಯ ಕಾರ್ಯದರ್ಶಿಗಳಾದ ಕೆ ಮನೋಹರನ್, ಶಿನೋಜ್ ರಹಮಾನ್, ಜಿಲ್ಲಾಧ್ಯಕ್ಷ ರಘುವೀರ್ ಪೈ, ಕಾರ್ಯದರ್ಶಿ ಬಿಜು ಮುಂಡಂಬೊಳ, ವ್ಯಾಪಾರಿ ವ್ಯವಸಾಯಿ ಯೂನಿಟ್ ಘಟಕದ ಅಧ್ಯಕ್ಷ ಸಿಎಚ್ ಅಬ್ದುಲ್ ರಹೀಂ, ಎಜಿ ನೂರುಲ್ ಅಮೀನ್, ರೆಸ್ಟೋರೆಂಟ್ ಅಸೋಸಿಯೇಷನ್ ಘಟಕದ ಕಾರ್ಯದರ್ಶಿ ವಿಜಯನ್ ತ್ರಿಕರಿಪುರ, ಪಿವಿ ಪ್ರಕಾಶನ್, ಪಿ ವಿಜಯನ್, ಎಂ ಪವಿತ್ರನ್ ಮಾತನಾಡಿದರು. ನ್ಯೂಸ್ ಬ್ಯೂರೋ ಚೆರುವತ್ತೂರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಸರಗೋಡು ನಗರದಲ್ಲಿ ನಿಯಂತ್ರಣ ತಪ್ಪಿ ಆಟೋ ರಿಕ್ಷಾ ಪಲ್ಟಿ, ಆಟೋ ಚಾಲಕ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ಗಾಯ.
ಕಾಂಜಂಗಾಡು ವಡಗರ ಮುಕ್ಕಿನಲ್ಲಿ ಅನ್ಯ ರಾಜ್ಯದ ಕಾರ್ಮಿಕನೊಬ್ಬನಿಗೆ ಚಾಕುವಿನಿಂದ ಇರಿದ ಘಟನೆ. ಪಶ್ಚಿಮ ಬಂಗಾಳದ ನಿವಾಸಿ ಉತ್ತಮದತ್ ಇರಿತಕ್ಕೆ ಒಳಗಾದ ಅಸಹಾಯಕ ಗಂಭೀರ ಗಾಯಗೊಂಡು ಗಾಯಾಳು ಪರಿಯಾರಂ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ದಾಖಲು. ಮರಳಿ ಕಣ್ಣೂರಿಗೆ ಸ್ತ್ರೀ ಶಕ್ತಿ ಲಾಟರಿಯ ಮೊದಲ ಬಹುಮಾನ. ಪೈಯನ್ ಲಾಟರಿಯ ಉಪ ಏಜೆಂಟ್ ಹೊಸಂಗಡಿಯ ಅಮ್ಮ ಲಾಟರಿ ಏಜೆನ್ಸಿ ಮೂಲಕ ಮಾರಾಟವಾದ ಟಿಕೆಟ್ಗೆ 1 ಕೋಟಿ ರೂಪಾಯಿ ಲಭ್ಯ. ಕಾಸರಗೋಡು ಬೇಡಗ ಪೊಲೀಸ್ ಠಾಣಾ ವ್ಯಾಪ್ತಿಯ ತೋರೋತ್ನಲ್ಲಿ ವಿಷ ದೇಹಕ್ಕೆ ಪ್ರವೇಶಿಸಿ 19 ವರ್ಷದ ಬಾಲಕಿ ದಾರುಣ ಅಂತ್ಯ. ತೋರೋತ್ ನಟಿ ಅಶೋಕನ್ ಅವರ ಪುತ್ರಿ ಟಿ ಅನುಶ್ವರ ಮೃತಪಟ್ಟ ದುರ್ದೈವಿ. ದೇರಂಬಳ ಕಾಂಕ್ರೀಟ್ ಸೇತುವೆ ಕುಸಿದು ವರ್ಷಗಳೇ ಕಳೆದರೂ ಪುನರ್ನಿರ್ಮಾಣ ಕಾರ್ಯ ಸ್ಥಗಿತ. ಪುನರ್ನಿರ್ಮಾಣ ಪ್ರಕ್ರಿಯೆಯನ್ನು ಪ್ರಾರಂಭಿಸದಿರುವುದು ಜನರಿಗೆ ಮಾಡಿದ ದೊಡ್ಡ ಅನ್ಯಾಯವಾಗಿದೆ. ಬಿಜೆಪಿ ಕಾಸರಗೋಡು ಜಿಲ್ಲಾಧ್ಯಕ್ಷೆ ಎಂಎಲ್ ಅಶ್ವಿನಿ ಆರೋಪ. ಆಚರಿಸಲಾಯಿತು ಸಿಪಿಐಎಂ ಸ್ಥಾಪಕ ಮುಖಂಡ ಮಾಜಿ ಮುಖ್ಯಮಂತ್ರಿ ವಿಎಸ್ ಅಚ್ಯುತಾನಂದನ್ ಅವರ ಮೊದಲ ಸಂಸ್ಮರಣಾ ಕಾರ್ಯಕ್ರಮ. ಕಾಸರಗೋಡು ಸ್ಥಳೀಯ ಸಮಿತಿಯ ಆಶ್ರಯದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಎಂ ರಾಜಗೋಪಾಲನ್ ಅವರಿಂದ ಕಾರ್ಯಕ್ರಮದ ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.